ಇಂದು ಲೋಕದಲ್ಲಿ ಅನೇಕ ಜನರು ಬೇರೆ ಬೇರೆ ರೀತಿಯ ಭಯದಲ್ಲಿ ಹಾದು ಹೋಗ್ತಾ ಇದ್ದಾರೆ. ಒಂದಲ್ಲ ಒಂದು ರೀತಿಯ ಭಯ ಪ್ರತಿಯೊಬ್ಬರನ್ನು ಕಾಡ್ತಾ ಇದೆ. ಫಿಯರ್ ಆಫ್ ಫ್ಯೂಚರ್, ಮುಂದೆ ಏನಾಗ್ತದೋ ಏನೋ ಎಂಬ ಭಯ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಪ್ರಿಯರೇ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮನ್ನು ವಂದಿಸ್ತೇನೆ. ಗೈಡಿಂಗ್ ಲೈಟ್, ದಾರಿದೀಪ ಎಂಬ ದೇವರ ವಾಕ್ಯ ಧ್ಯಾನಕ್ಕೋಸ್ಕರ ನಿಮ್ಮನ್ನೆಲ್ಲರನ್ನು ಸ್ವಾಗತಿಸ್ತೇನೆ. ಪ್ರಿಯರೇ, ಇಂದಿನ ದೇವರ ವಾಕ್ಯದ ಧ್ಯಾನಕ್ಕೋಸ್ಕರ ದೇವರು ನನ್ನ ಹೃದಯದಲ್ಲಿ ಹಾಕಿದ ವಿಷಯ ಭಯಪಡಬೇಡಿ ಎಂಬುದಾಗಿ. ಫಿಯರ್ ನಾಟ್. ನಾವು ದೇವರ ವಾಕ್ಯವನ್ನು ಧ್ಯಾನಿಸೋದಕ್ಕಿಂತ ಮೊದಲು ಪ್ರಾರ್ಥನೆ ಮಾಡುವ. ಪ್ರೀತಿಯ ಪರಲೋಕದಲ್ಲಿರುವ ತಂದೆಯಾದ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲೇ ನಿಮ್ಮ ಪಾಸಂದಾನಕ್ಕೆ ಬಂದಿದೆಯಪ್ಪ. ತಂದೆ, ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಅಪ್ಪ. ನಿಮ್ಮ ಜೀವವುಳ್ಳ ವಾಕ್ಯವನ್ನು ಧ್ಯಾನಿಸುವಾಗ ನೀವು ನಮ್ಮೊಂದಿಗೆ ಮಾತನಾಡಿಯಪ್ಪ. ನಿಮ್ಮ ವಾಕ್ಯಗಳದು ಕಾರ್ಯ ಸಾಧಕವಾದದ್ದು, ಸಜೀವವಾದದ್ದು, ನಂಬುವನಲ್ಲಿ ಬಲವಾಗಿ ಕಾರ್ಯ ಮಾಡುವಂಥದ್ದಾಗಿದೆಯಪ್ಪ. ತಂದೆ ಸ್ವಾಮಿ, ಮಾತಾದ ಕಾರ್ಯ ಮಾಡಿ ನಿಮ್ಮ ಮಕ್ಕಳ ಜೀವಿತದಲ್ಲಿ ಅದ್ಭುತ ಮಾಡಿ, ಅತಿಶಯ ಮಾಡಿ, ಸ್ವಸ್ಥತೆ ಬಿಡುಗಡೆಗಳು ಉಂಟಾಗಲಿ ರಾಜ. ನಿಮ್ಮ ನಾಮ ಮಹಿಮೆ ಹೊಂದಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ, ಆಮೆನ್. ಪ್ರಿಯರೇ, ನಾನು ಆಗಲೇ ಹೇಳಿದಾಗೆ ಇವತ್ತಿನ ವಾಕ್ಯ ಧ್ಯಾನ ಭಾಗ ಹೆದರಬೇಡಿ ಎಂಬುದಾಗಿ, ಫಿಯರ್ ನಾಟ್ ಎಂಬುದಾಗಿ. ನಾವು ಇಂದು ಲೋಕದಲ್ಲಿ ಅನೇಕ ಜನರು ಬೇರೆ ಬೇರೆ ರೀತಿಯ ಭಯದಲ್ಲಿ ಹಾದು ಹೋಗ್ತಾ ಇದ್ದಾರೆ. ಒಂದಲ್ಲ ಒಂದು ರೀತಿಯ ಭಯ ಪ್ರತಿಯೊಬ್ಬರನ್ನು ಕಾಡ್ತಾ ಇದೆ. ನಾವು ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ದೇವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನೀವು ಭಯಪಡಬೇಡಿ ಎಂಬುದಾಗಿ ಹೇಳ್ತಾರೆ. ನಾವು ಏಷಯ ಪ್ರವಾದನೆ ಪುಸ್ತಕ 41ನೇ ಅಧ್ಯಾಯದ 10ನೇ ವಚನವನ್ನು ನಾನು ಓದಲಿಕ್ಕೆ ಬಯಸ್ತೇನೆ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ. ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು. ನಾನು ನಿನ್ನನ್ನು ಬಲಪಡಿಸ್ತೇನೆ. ಹೌದು, ನಿನಗೆ ಸಹಾಯ ಮಾಡುತ್ತೇನೆ. ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ ಎಂಬುದಾಗಿ. ಅದೇ ಅಧ್ಯಾಯದಲ್ಲಿ 41ನೇ ಅಧ್ಯಾಯದಲ್ಲಿ 13ನೇ ವಚನ ಓದ್ತೇನೆ. ಅಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತದೆ: ಭಯಪಡಬೇಡ, ನಾನೇ ನಿನಗೆ ಸಹಾಯ ಮಾಡುತ್ತೇನೆ ಎಂದು ನಿನಗೆ ಹೇಳುವ ನಿನ್ನ ದೇವರಾದ ಯೆಹೋವನೆಂಬ ನಾನೇ ನಿನ್ನ ಕೈ ಹಿಡಿತೇನಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತೇವೆ, ದೇವರು ಹೇಳ್ತಾನೆ, ಭಯಪಡಬೇಡ, ನಾನೇ ನಿನ್ನೊಂದಿಗಿದ್ದೇನೆ, ನಾನು ನಿನಗೆ ಸಹಾಯ ಮಾಡ್ತೇನೆ, ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡ್ತೇನೆ, ನಾನು ನಿನ್ನ ಹೆಸರಿಡಿದು ಕರೆದಿದ್ದೇನೆ ಎಂಬುದಾಗಿ, ನಾನೇ ನಿನ್ನ ಕೈ ಹಿಡಿದಿದ್ದೇನೆ ಎಂಬುದಾಗಿ ದೇವರು ವಾಕ್ಯದಲ್ಲಿ ಹೇಳ್ತಾರೆ. ನಾವು ಈಗ ಒಂದೇ ವಾಕ್ಯ ಭಾಗದಲ್ಲಿ, ಒಂದೇ ಅಧ್ಯಾಯದಲ್ಲಿ ನಾನು 2 ಕಡೆಗಳಲ್ಲಿ ದೇವರು ಭಯಪಡಬೇಡ, ನಾನು ನಿನ್ನೊಂದಿಗಿದ್ದೇನೆ, ನಾನು ನಿನಗೆ ಆಧಾರವಾಗಿದ್ದೇನೆ ಎಂಬುದಾಗಿ ದೇವರು ಮಾತನಾಡ್ತಾರೆ. ಈ ಸತ್ಯವೇದವನ್ನು ನಾವು ನೋಡುವಾಗ ಸತ್ಯವೇದದಲ್ಲಿ ದೇವರು 365ಕ್ಕೂ ಹೆಚ್ಚು ಬಾರಿ ಭಯಪಡಬೇಡ, ಹೆದರಬೇಡ, ಅಂಜಬೇಡ ಎಂಬುದಾಗಿ ತನ್ನ ಜನರಿಗೆ ಹೇಳ್ತಾರೆ. ಹಲ್ಲೆಲೂಯಾ. ಅಂದರೆ ಅನೇಕ ಬಾರಿ ಪದೇ ಪದೇ ದೇವರು ಹೇಳ್ತಾರೆ, ಭಯಪಡಬೇಡಿ, ಅಂಜಬೇಡವಿ, ನೀವು ಧೈರ್ಯದಿಂದಿರ್ರಿ, ನಾನೇ ನಿಮ್ಮೊಂದಿಗಿದ್ದೇನೆ, ನಾನು ನಿಮಗೆ ಸಹಾಯ ಮಾಡ್ತೇನೆ, ನಾನು ನಿಮಗೆ ಆಧಾರವಾಗಿದ್ದೇನೆ ಎಂಬುದಾಗಿ ದೇವರು ಹೇಳ್ತಾರೆ. ಹೌದು ಪ್ರಿಯರೇ, ಇಂದು ಸಂದೇಶವನ್ನು ಕೇಳ್ತಿರುವ ದೇವರ ಮಕ್ಕಳೇ, ದೇವರು ನಿಮಗೆ ಇಂದು ಹೇಳ್ತಾರೆ, ಭಯಪಡಬೇಡಿ, ನಾನೇ ನಿನ್ನೊಂದಿಗಿದ್ದೇನೆ, ನಾನು ನಿಮಗೆ ಸಹಾಯ ಮಾಡ್ತೇನೆ, ನಾನು ನಿಮಗೆ ಆಧಾರವಾಗಿದ್ದೇನೆ ಎಂಬುದಾಗಿ. ನಾವು ಇಲ್ಲಿ ವಾಕ್ಯ ಭಾಗದಲ್ಲಿ ಸ್ವಲ್ಪ ಹೊತ್ತು ಧ್ಯಾನ ಮಾಡುವ. ಇಂದು ಅನೇಕರು ಬೇರೆ ಬೇರೆ ರೀತಿಯ ಭಯದಲ್ಲಿ ಹಾದು ಹೋಗ್ತಾ ಇದ್ದಾರೆ. ಬೇರೆ ಬೇರೆ ಭಯ ಅವರನ್ನು ಕಾಡ್ತಾ ಇದೆ. ನಾನು 9 ವಿಷಯಗಳನ್ನು ಇಲ್ಲಿ ಧ್ಯಾನಕ್ಕೋಸ್ಕರ ತೆಗೆದುಕೊಂಡಿದ್ದೇನೆ. 9 ರೀತಿಯ ಭಯದಿಂದ ಜನರು ಹಾದು ಹೋಗ್ತಾ ಇದ್ದಾರೆ. ಒಂದು, ಭವಿಷ್ಯತ್ತಿನ ಭಯ, ಮುಂದೆ ಏನಾಗ್ತದೋ ಎನ್ನುವ ಭಯ, ಫ್ಯೂಚರ್ನ ಭಯ. ನಾವು ಎರಡನೇದಾಗಿ ನೋಡ್ತೇವೆ, ಮಕ್ಕಳ ಜೀವಿತದ ಬಗ್ಗೆ ಭಯ, ನಮ್ಮ ಮಕ್ಕಳ ಜೀವಿತ ಮುಂದೆ ಏನಾಗ್ತದೋ ಎನ್ನುವ ಭಯ. ಕೆಲವರಿಗೆ ವೃದ್ಧಾಪ್ಯದ ಭಯ, ಓಲ್ಡ್ ಏಜಿನ ಭಯ, ವೃದ್ಧಾಪ್ಯದಲ್ಲಿ ನಮ್ಮನ್ನು ಯಾರು ನೋಡಿಕೊಳ್ತಾರೆ ಎಂಬುದಾಗಿ ಭಯ. ಕೆಲವರಿಗೆ ನಾನು ಏಕಾಂಗಿ ಆಗ್ತೇನೆ, ನಾನು ಒಂಟಿ ಆಗ್ತೇನೆ ಎಂಬುವ ಭಯ. ಕೆಲವರಿಗೆ ನಾನು ಆರೋಗ್ಯವನ್ನು ಕಳ್ಕೊಳ್ತೇನೋ ಏನೋ ಎಂಬುವ ಭಯ. ಇನ್ನು ಕೆಲವರಿಗೆ ಮರಣದ ಭಯ ಅವರನ್ನು ಕಾಡ್ತಾ ಇರ್ತದೆ. ಇನ್ನು ಕೆಲವರಿಗೆ ದುರ್ಘಟನೆಯ ಭಯ, ಅನಾಹುತ ಆಗ್ತದೆ, ಕೆಟ್ಟ ಸುದ್ದಿಯ ಭಯ ಅವರನ್ನು ಕಾಡ್ತಾ ಇರ್ತದೆ. ಇನ್ನು ಕೆಲವರಿಗೆ ಟೀಕೆಯ ಭಯ, ನಮ್ಮನ್ನು ಯಾರಾದರೂ ಕ್ರಿಟಿಸೈಸ್ ಮಾಡ್ತಾರೋ, ಟೀಕಿಸ್ತಾರೋ, ನಮ್ಮ ವರ್ತನೆಯನ್ನು, ನಮ್ಮ ನಿರ್ಧಾರವನ್ನು ಟೀಕಿಸ್ತಾರೋ ಎನ್ನುವ ಭಯ. ಇನ್ನು ಕೆಲವರಿಗೆ ಸೋಲಿನ ಭಯ, ಏನನ್ನು ಮಾಡಲಿಕ್ಕೆ ಮುಂದೆ ಹೋಗುವುದಿಲ್ಲ, ನಾವು ಸೋಲ್ತೇವೆ, ನಮಗೆ ಜಯ ಆಗುವುದಿಲ್ಲ ಎಂಬ ಭಯ. ಇನ್ನು ಅನೇಕ ಭಯಗಳಿದೆ ಪ್ರಿಯರೇ. ನನ್ನ ಹೃದಯದಲ್ಲಿ ದೇವರು ಈ 9 ವಿಷಯಗಳನ್ನು ಹಾಕಿದ್ದಾರೆ.
9 ರೀತಿಯ ಭಯ. ಆದರೆ ನಾವು ಇದಕ್ಕೆಲ್ಲ ದೇವರ ವಾಕ್ಯದಲ್ಲಿ ಉತ್ತರವನ್ನು ನೋಡುವ. ಮೊದಲಿಗಾಗಿ ಭವಿಷ್ಯತ್ತಿನ ಭಯ, ಫಿಯರ್ ಆಫ್ ಫ್ಯೂಚರ್, ಮುಂದೆ ಏನಾಗ್ತದೋ ಏನೋ ಎಂಬ ಭಯ. ದೇವರ ವಾಕ್ಯ ಹೇಳ್ತದೆ, ಯೆರೆಮೀಯ 29ನೇ ಅಧ್ಯಾಯ 11ನೇ ವಚನ. ಯೆರೆಮೀಯ 29:11 ದೇವರು ಹೇಳ್ತಾರೆ, ಇವರಿಗೆ ಗತಿಯಾಗಲಿ, ನಿರೀಕ್ಷೆ ಇರಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುವ ಆಲೋಚನೆ ನಾನೇ ಬಲ್ಲೆನು, ಅವು ಅಹಿತದ ಯೋಚನೆಗಳಲ್ಲ, ಹಿತದ ಯೋಚನೆಗಳೇ ಎಂಬುದಾಗಿ. ಪ್ರಿಯರೇ, ಭವಿಷ್ಯತ್ತಿನ ಭಯ ಬೇಡ ಪ್ರಿಯರೇ. ನಮ್ಮ ಜೀವಿತ ದೇವರ ಕೈಯಲ್ಲಿ ಸುರಕ್ಷಿತವಾಗಿದೆ. ದೇವರು ನಮ್ಮ ಜೀವಿತಕ್ಕೆ ಮಾಡಿರುವ ಆಲೋಚನೆಗಳು ಅದು ಹಿತದ ಆಲೋಚನೆ, ಅದು ಅಹಿತದ ಆಲೋಚನೆ ಅಲ್ಲ. ನಿಮಗೆ ಗತಿ ಇರಲಿ, ನಿರೀಕ್ಷೆ ಇರಲಿ ಎಂಬುದಾಗಿ ದೇವರು ಹೇಳ್ತಾರೆ. ನಿಮಗೆ ನಿರೀಕ್ಷೆ ಇರಲಿ. ದೇವರ ಹಸ್ತದಲ್ಲಿದೆ. ದೇವರು ನಮ್ಮ ಹಿತಕ್ಕೋಸ್ಕರ ಅದ್ಭುತವಾದ ಉನ್ನತವಾದ ಆಲೋಚನೆಗಳನ್ನು ಮಾಡಿದ್ದಾರೆ. ದೇವರು ಹೇಳ್ತಾರೆ, ನಾನು ಉದ್ದೇಶಿಸಿದೆ, ನಾನು ಆಲೋಚಿಸಿದೆ, ನೆರವೇರ್ತದೆ ಎಂಬುದಾಗಿ. ಹೌದು ಪ್ರಿಯರೇ, ಭವಿಷ್ಯತ್ತಿನ ಭಯ ಬೇಡ. ದೇವರು ನಮ್ಮನ್ನು ಅವರ ಯೋಜನೆಯಂತೆ ನಡೆಸ್ತಾರೆ. ಅವರ ಯೋಜನೆಗಳೆಲ್ಲ ಒಳ್ಳೆಯದೇ. ದೇವರು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವ ಆತನಾಗಿದ್ದಾನೆ. ನಾವು ಎರಡನಾಗಿದ್ದೇವೆ, ಮಕ್ಕಳ ಮುಂದಿನ ಜೀವಿತದ ಬಗ್ಗೆ ಭಯ. ಅವರ ಜೀವಿತ ಏನಾಗ್ತದೋ ಎನ್ನುವ ಭಯ. ಕೀರ್ತನೆ 112 2ನೇ ವಚನ. ಅವನ ಸಂತಾನವು ಲೋಕದಲ್ಲಿ ಬಲಿಷ್ಠವಾಗುವುದು, ನೀತಿವಂತನ ವಂಶ ಶುಭ ಹೊಂದುವುದು. ಅಲ್ಲಿ ನಾವು ಮೊದಲಿಗೆ 1ನೇ ವಚನ ಹೇಳ್ತಂದರೆ, ಯೆಹೋವನಿಗೆ ಸ್ತೋತ್ರ, ಯಾವನು ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿ ಆತನ ಆಜ್ಞೆಗಳಲ್ಲಿ ಅತ್ಯಾನಂದ ಪಡುವನೋ ಅವನೇ ಧನ್ಯನು. ಸೊ ಯಾರು ದೇವರಲ್ಲಿ ಭರವಸವಿಟ್ಟಿದ್ದಾರೋ, ದೇವರಲ್ಲಿ ನಂಬಿಕೆ ಇಟ್ಟಿದ್ದಾರೋ, ಯಾರು ದೇವರಲ್ಲಿ ನಿರೀಕ್ಷಿಸ್ತಾರೋ, ದೇವರ ಆಜ್ಞೆಗಳಲ್ಲಿ ಆನಂದ ಪಡ್ತಿ ಅದನ್ನೇ ಹಿಂಬಾಲಿಸ್ತಾರೋ, ಅವರ ಸಂತಾನ ಬಲಿಷ್ಠವಾಗ್ತದೆ, ಅವನ ಸಂತಾನ ಶುಭವಂತದೆ ಎಂಬುದಾಗಿ. ನೀತಿವಂತನ ವಂಶ ಶುಭವಂತದೆ, ಅದು ಬಲಿಷ್ಠವಾಗ್ತದೆ. ಪ್ರಿಯರೇ, ದೇವರಲ್ಲಿ ನಂಬಿಕೆ ಇಟ್ಟಿರುವ ನೀವು ನೀತಿವಂತರು. ಮಕ್ಕಳ ಭವಿಷ್ಯತ್ತಿನ ಬಗ್ಗೆ ಚಿಂತಿಸಬೇಡಿ, ಅವರ ಮುಂದಿನ ಜೀವಿತದ ಬಗ್ಗೆ ಚಿಂತಿಸಬೇಡಿ. ನಿಮಗೆ ಮಕ್ಕಳನ್ನು ಕೊಟ್ಟ ಆತನು ದೇವರಾಗಿದ್ದಾರೆ. ಗರ್ಭಫಲ ಯೆಹೋವನಿಂದ ಬಂದಂಥ ಸೌಭಾಗ್ಯವಾಗಿದೆ, ದೇವರಿಂದ ಬಂದ ವರವಾಗಿದೆ. ಇಟ್ಸ್ ಅ ಗಿಫ್ಟ್ ಫ್ರಮ್ ಗಾಡ್. ದೇವರು ಕೊಟ್ಟಿರುವ ಮಕ್ಕಳು, ಅದು ದೇವರ ಉಡುಗೊರೆ. ದೇವರೇ ಅವರನ್ನು ನಡೆಸ್ತಾರೆ. ಅವರ ಜೀವಿತ, ಅವರ ಭವಿಷ್ಯತ್ತು ದೇವರ ಹಸ್ತದಲ್ಲಿದೆ. ನೀವು ಚಿಂತಿಸುವ ಅಗತ್ಯ ಇಲ್ಲ, ನೀವು ಪ್ರಾರ್ಥಿಸಿರಿ. ಅದು ಅವರಿಗೋಸ್ಕರ ಭಯಪಡುವ ಅಗತ್ಯ ಇಲ್ಲ. ದೇವರು ಅವರನ್ನು, ತನ್ನ ದೂತರನ್ನು ದಂಡೆಳಿಸಿ ಕಾದು ಕಾಪಾಡ್ತಾರೆ. ನಾವು ಮುಂದೆ ನೋಡುವ ವೃದ್ಧಾಪ್ಯದ ಭಯ. ನಮಗೆ ಪ್ರಾಯ ಆದಾಗ, ನಮಗೆ ವೃದ್ಧಾಪ್ಯ ಬಂದಾಗ ನಮ್ಮನ್ನು ಯಾರು ನೋಡಿಕೊಳ್ತಾರೆ, ನಮಗೆ ಯಾರು ಆಧಾರ ಆಗ್ತಾರೆ ಎಂಬುದಾಗಿ ಅನೇಕರಿಗೆ ಭಯ. ದೇವರು ಹೇಳ್ತಾರೆ, ನಾನೇ ನಿನ್ನೊಂದಿಗೆ, ಮುಪ್ಪಿನಲ್ಲಿ ನಾನೇ ನಿನ್ನೊಂದಿಗೆ ಇರ್ತೇನೆ ಎಂಬುದಾಗಿ. ನಾವು ಯೆಶಾಯ 46ನೇ ಅಧ್ಯಾಯ 3 ಮತ್ತು 4ನೇ ವಚನ ಓದಲಿಕ್ಕೆ ಬಯಸ್ತೇನೆ. ಯಾಕೋಬ ವಂಶವೇ, ಇಸ್ರೇಲ್ ಸಂತಾನ ಶಿಷ್ಯವೇ, ನನ್ನ ಮಾತಿಗೆ ಕಿವಿಗೊಡಿರಿ. ನಿಮ್ಮನ್ನು ಗರ್ಭದಿಂದ ಹೊರುತ್ತಿದ್ದೆನು, ಹುಟ್ಟಿದಂದಿನಿಂದ ವಹಿಸುತ್ತಿದ್ದೆನು. ನಿಮ್ಮ ಮುಪ್ಪಿನ ತನಕ ನಾನೇ ಆಧಾರ. ನರೆ ಬಂದಾಗಲೂ ನಿಮ್ಮನ್ನು ಹೊತ್ತು ಸಹಿಸುವೆನು. ನಾನೇ ಉಂಟು ಮಾಡಿದೆನು, ನಾನೇ ಹೊರುವೆನು. ಹೌದು, ನಿಮ್ಮನ್ನು ಹೊತ್ತು ಸಹಿಸಿ ನಿರ್ವಹಿಸುವೆನು. ಹಲ್ಲೆಲೂಯ. ಎಂಥ ಒಳ್ಳೆಯ ದೇವರು ಪ್ರಿಯರೇ. ದೇವರು ಹೇಳ್ತಾರೆ, ನಾನು ನಿಮ್ಮನ್ನು ಇಲ್ಲಿ ಹುಟ್ಟಿಸಿದ್ದು ನಾನೇ, ಇಲ್ಲಿಯವರೆಗೆ ನಡೆಸಿದಾತನು ನಾನೇ. ನಾನು ಮುಪ್ಪಿನಲ್ಲಿಯೂ ನಾನು ನಿಮ್ಮ ಜೊತೆಯಲ್ಲಿರ್ತೇನೆ, ನಾನು ನಿಮ್ಮನ್ನು ನಡೆಸ್ತೇನೆ ಎಂಬುದಾಗಿ. ನಾನೇ ನಿಮ್ಮನ್ನು ಹೊತ್ತು ಸಾಗಿಸ್ತೇನೆ, ನರೆ ಬಂದಾಗಲೂ ನಾನು ನಿಮ್ಮೊಂದಿಗೆ ಇರ್ತೇನೆ ಎಂಬುದಾಗಿ ದೇವರು ವಾಗ್ದಾನ ಮಾಡಿದ್ದಾರೆ. ಪ್ರಿಯರೇ, ಯುಗದ ಸಮಾಪ್ತಿಯವರೆಗೆ ಎಲ್ಲ ದಿವಸ ನಾನು ನಿಮ್ಮ ಸಂಗಡ ಇದ್ದೇನೆ ಎಂಬುದಾಗಿ ವಾಗ್ದಾನ ಮಾಡಿದ ದೇವರು ನಂಬಿಗಸ್ತನು. ಆತನು ವಾಗ್ದಾನಗಳನ್ನು ವಿಶೇಷ ರೀತಿ ನೆರವೇರಿಸುವ ಆತನು. ಮನುಷ್ಯರಂತೆ 2 ಮಾತಿನವನಲ್ಲ. ಆತನು ಮಾತು ಕೊಟ್ಟ ಮೇಲೆ ಮಾತನ್ನು ಬದಲಾಯಿಸುವುದಿಲ್ಲ. ಪ್ರಿಯರೇ, ಅಲ್ಲೆಲ್ಲೂ ಯಾವ ಭಯವೂ ಬೇಡ. ವೃದ್ಧಾಪ್ಯದಲ್ಲಿ ನಮ್ಮನ್ನು ಯಾರು ನೋಡಿಕೊಳ್ತಾರೆ ಎಂಬ ಭಯವೂ ಬೇಡ. ನಿಮ್ಮ ನಿರೀಕ್ಷೆ ಮನುಷ್ಯರ ಮೇಲೆ ಅಲ್ಲ, ನಿರೀಕ್ಷೆ ನಿಮ್ಮ ದೇವರ ಮೇಲೆ ಇರಲಿ. ನಾವು 4ನೇದಾಗಿ ನಾವು ನೋಡ್ತೇವೆ, ಏಕಾಂಗಿ. ನಾನು ಒಂಟಿ ಆಗ್ತೇನೆ, ಏಕಾಂಗಿ ಆಗ್ತೇನೋ ಏನೋ ಎಂಬ ಭಯ. ಯೆಶಾಯ 43ನೇ ಅಧ್ಯಾಯದ 1ನೇ ವಚನವನ್ನು ನಾನು ಓದಲಿಕ್ಕೆ ಬಯಸ್ತೇನೆ. ಯೆಹೋವನು ಹೀಗೆನ್ನುತ್ತಾನೆ, ಭಯಪಡಬೇಡ, ನಾನು ನಿನ್ನನ್ನು ವಿಮೋಚಿಸಿದನಲ್ಲ, ನಿನ್ನ ಹೆಸರಿಡು ಕರೆದನಲ್ಲ, ನೀನು ನನ್ನವನೇ ಎಂಬುದಾಗಿ. ಅಲ್ಲಿ ದೇವರ ವಾಕ್ಯದ ಸ್ಪಷ್ಟವಾಗಿರ್ತದೆ. ದೇವರು ಹೇಳ್ತಾರೆ, ನೀನು ನನ್ನವನು, ನೀನು ನನ್ನವಳು, ನೀನು ಭಯಪಡಬೇಡ. ಅಲ್ಲಿ ಮುಂದೆ ನೋಡ್ತೇವೆ, ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು, ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುಳುಗಿಸವು, ಉರಿಯಲ್ಲಿ ನಡೆಯುವಾಗ ನೀನು ಕಂದದಿರುವಿ, ಜ್ವಾಲೆಯು ನಿನ್ನನ್ನು ದಹಿಸದು ಎಂಬುದಾಗಿ. ಹಲ್ಲೆಲೂಯಾ. ದೇವರು ನಿಮ್ಮನ್ನು ಅನಾಥರಾಗಿ ಬಿಡುವುದಿಲ್ಲ, ಏಕಾಂಗಿಯಾಗಿ ಬಿಡುವುದಿಲ್ಲ. ಪ್ರಿಯರೇ, ನಾನು ಈಗ ಹೇಳಿದಾಗೆ ಆತನ ಯುಗದ ಸಮಾಪ್ತಿಯವರೆಗೆ ಎಲ್ಲ ದಿವಸ ನಮ್ಮ ಸಂಗಡ ಇರ್ತಾರೆ. ಹಲ್ಲೆಲೂಯಾ. ಸೊ
ಯಾವ ಭಯವೂ ಬೇಡ, ನಾನು ಏಕಾಂಗಿ ಆಗ್ತೇನೆ, ಒಂಟಿ ಆಗ್ತೇನೆ ಎಂಬುದಾಗಿ. ನಾವು ಯಾವ ಸಂದರ್ಭದಲ್ಲಿ ಒಂಟಿ ಅಲ್ಲ ಪ್ರಿಯರೇ, ಏಕಾಂಗಿ ಅಲ್ಲ. ದೇವರ ಆತ್ಮನು ನಮ್ಮೊಂದಿಗೆ ಸದಾಕಾಲ ಆತನಾಗಿದ್ದಾನೆ. ನಾವು ಮುಂದೆ ನೋಡುವ ಅನಾರೋಗ್ಯದ ಭಯ. ಅನೇಕರಿಗೆ ನಾನು ಆರೋಗ್ಯವನ್ನು ಕಳ್ಕೊಳ್ತೇನೋ ಏನೋ ಎಂಬ ಭಯ. ಆದರೆ ನಾವು ದೇವರ ವಾಕ್ಯದಲ್ಲಿ ವಿಮೋಚನಾ ಕಾಂಡ 15ನೇ ಅಧ್ಯಾಯದ 26ನೇ ವಚನವನ್ನು ಓದುವ. ಅಲ್ಲಿ ವಾಕ್ಯದಲ್ಲಿ ಹೇಳ್ತಾರೆ, ದೇವರು ಯೆಹೋವನೆಂಬ ನಾನೇ ನಿಮ್ಮ ಆರೋಗ್ಯದಾಯಕನೆಂಬುದಾಗಿ. ದೇವರದ್ದು ನನ್ನ ಹೆಸರು ಯೆಹೋವ ರಾಫ, ನಾನು ನಿಮ್ಮ ಆರೋಗ್ಯದಾಯಕನು. ಐಗುಪ್ತರಿಗೆ ಬರಮಾಡಿದ ಯಾವ ವ್ಯಾಧಿಯೂ ನಿಮಗೆ ಬರುವುದೇ ಇಲ್ಲ ಎಂಬುದಾಗಿ. ನಾವು ಕೀರ್ತನೆ 91ರಲ್ಲಿ 3ನೇ ವಚನವನ್ನು ನಾವು ನೋಡ್ತೇವೆ. ಕೀರ್ತನೆ 91ರಲ್ಲಿ 3ನೇ ವಚನ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನಿನ್ನನ್ನು ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸುವವನು ಆತನೇ ಎಂಬುದಾಗಿ. ದೇವರು ನಿಮ್ಮನ್ನು ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸಿ ಕಾಪಾಡ್ತಾರೆ. ಅನಾರೋಗ್ಯದ ಭಯ ಬೇಡ ಪ್ರಿಯರೇ, ದೇವರು ಯೆಹೋವ ರಾಫನಾಗಿದ್ದಾನೆ, ಆತ ನಿಮ್ಮ ಆರೋಗ್ಯದಾಯಕನಾಗಿದ್ದಾನೆ. ನಾವು ಮುಂದೆ ನೋಡುವ ಕೆಲವರಿಗೆ ಮರಣದ ಭಯ, ನಾನು ಸಾಯ್ತೇನೋ ಎನ್ನುವ ಭಯ ಅವರನ್ನು ಕಾಡ್ತಾ ಇರ್ತದೆ. ಆದರೆ ನಮ್ಮ ದೇವರು ಯೇಸು ಕ್ರಿಸ್ತನು ಮರಣವನ್ನು ಜಯಿಸಿದಾತನು, ಆತನು ಮೃತ್ಯುಂಜಯನು, ಮರಣದ ಮೇಲೆ ಅಧಿಕಾರವುಳ್ಳ ಆತನು, ಮರಣದ ಮೇಲೆ ನಮಗೆ ಜಯವನ್ನು ಕೊಟ್ಟಾತನು ಆಗಿದ್ದಾನೆ. ಮರಣದ ಭಯ ಬೇಡ ಪ್ರಿಯರೇ. ಕೀರ್ತನೆ 91ನೇ ಅಧ್ಯಾಯದ 7ನೇ ವಚನ ನಾನು ಓದಲಿಕ್ಕೆ ಬಯಸ್ತೇನೆ. ನಿನ್ನ ಮಗ್ಗುಲಲ್ಲಿ 1000 ಜನರು, ನಿನ್ನ ಬಲಗಡೆಯಲ್ಲಿ 10,000 ಜನರು ಸತ್ತು ಬಿದ್ದರು, ನಿನಗೇನು ತಟ್ಟದು ಎಂಬುದಾಗಿ. ಹಲ್ಲೆಲೂಯಾ. ಯಾವ ವ್ಯಾಧಿ ನಿನ್ನನ್ನು ಮುಟ್ಟದು, ಯಾವುದೇ ನಾಶನ ನಿನ್ನನ್ನು ಮುಟ್ಟದು ಎಂಬುದಾಗಿ. ನಾವು 118ನೇ ಕೀರ್ತನೆ 17ನೇ ವಚನ ಏನು ಹೇಳ್ತದೆ ಅಂದರೆ, ನಾನು ಸಾಯುವುದಿಲ್ಲ, ಜೀವದಿಂದಿದ್ದು ಯಾವಿನ ಕ್ರಿಯೆಗಳನ್ನು ಸಾರ್ತೇನೆ ಎಂಬುದಾಗಿ. ನೀವು ಸಾಯುವುದಿಲ್ಲ ಪ್ರಿಯರೇ, ನೀವು ಜೀವದಿಂದಿದ್ದು ಯಾವಿನ ಕ್ರಿಯೆಗಳನ್ನು ಸಾರ್ತೀರಾ, ದೇವರ ನಾಮವನ್ನು ಮೇಲಿಡ್ತೀರಾ. ನೀವು ಯಾವ ಭಯವೂ ಬೇಡ, ಮರಣದ ಭಯವೂ ಬೇಡ. ಮರಣವನ್ನು ಜಯಿಸಿದ ಆತನು ನಿಮ್ಮ ಒಳಗೆ ವಾಸ ಮಾಡ್ತಾ ಇದ್ದಾನೆ. ನಿಮ್ಮಲ್ಲಿರುವ ಆತನು ಲೋಕದಲ್ಲಿರುವ ಆತನಿಗಿಂತ ದೊಡ್ಡವನಾಗಿದ್ದಾನೆ. ನಾವು ಯೋಹನ ಬರೆದ ಸುವಾರ್ತೆ 11ನೇ ಅಧ್ಯಾಯದ 25ನೇ ವಚನದಲ್ಲಿ ಯೇಸು ಸ್ವಾಮಿ ಹೇಳಿದ್ದಾರೆ, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ. ನನ್ನನ್ನು ನಂಬುವವನು ಸತ್ತರೂ ಬದುಕುವನು, ನನ್ನ ನಂಬುತ್ತಾ ಬದುಕುವನು ಎಂದಿಗೂ ಸಾಯುವುದಿಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಸೊ ಮರಣದ ಭಯ ಬೇಡ ಪ್ರಿಯರೇ. ನಾವು ಮುಂದೆ ನೋಡುವ 7ನೇದಾಗಿ ಅಪಘಾತ, ದುರ್ಘಟನೆಯ ಭಯ, ಕೆಟ್ಟ ಸುದ್ದಿಯ ಭಯ ಜನರನ್ನು ಕಾಡ್ತದೆ. ಏನೋ ತೊಂದರೆ ಆಗ್ತದೋ, ಅಪಘಾತ ಆಗ್ತದೋ, ದುರ್ಘಟನೆ ಆಗ್ತದೋ, ಕೆಟ್ಟ ಸುದ್ದಿ ಬರ್ತದೋ ಕೇಳಲಿಕ್ಕೆ ಎಂಬ ಭಯ. ಕೀರ್ತನೆ 34ರಲ್ಲಿ 7ನೇ ವಚನವನ್ನು ಓದುವ. ಅಲ್ಲಿ ವಾಕ್ಯ ಹೇಳ್ತದೆ, ಯೆಹೋವನ ಭಯಭಕ್ತಿ ಉಳ್ಳವರ ಸುತ್ತಲೂ ಆತನ ದೂತನು ದಂಡಿಳಿಸಿ ಕಾವಲಾಗಿದ್ದು ಕಾಪಾಡ್ತಾನೆ ಎಂಬುದಾಗಿ. ಯಾರು ದೇವರಲ್ಲಿ ಭಯಭಕ್ತಿ ಉಳ್ಳವರು, ನಂಬಿಕೆ ಇಟ್ಟಿದ್ದಾರೋ, ನಿರೀಕ್ಷೆ ಇಟ್ಟಿದ್ದಾರೋ, ಅವರ ಸುತ್ತಲೂ ದೇವರು ತನ್ನ ದೂತರ ದಂಡಿಳಿಸಿ ಕಾದು ಕಾಪಾಡ್ತಾರೆ. ಯಾವುದೇ ತೊಂದರೆ, ತೊಡಕುಗಳು, ಅಪಘಾತಗಳು ಆಗದಂತೆ ದೇವರು ಕಾದು ಕಾಪಾಡ್ತಾರೆ. ದೇವರು ನಮ್ಮನ್ನು ಕಣ್ಣ ಗುಡ್ಡೆಯಂತೆ ಪರಾಂಬರಿಸ್ತಾರೆ ಪ್ರಿಯರೇ. ನಾವು ನೋಡ್ತೇವೆ ಕೀರ್ತನೆ 112ನೇ ಅಧ್ಯಾಯದ 7ನೇ ವಚನದಲ್ಲಿ, ನೀತಿವಂತನನ್ನು ಯಾವಾಗಲೂ ನೆನೆಸುವರು, ಅವನಿಗೆ ಕೆಟ್ಟ ಸುದ್ದಿಯ ಭಯವಿರುವುದಿಲ್ಲ. ಯೆಹೋವನಲ್ಲಿ ಭರವಸೆ ಬಿಟ್ಟಿರುವುದರಿಂದ ಅವನ ಮನಸ್ಸು ಸ್ಥಿರವಾಗಿರುವುದು ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಹೇಳ್ತದೆ, ನೀತಿವಂತನಿಗೆ ಕೆಟ್ಟ ಸುದ್ದಿಯ ಭಯ ಇಲ್ಲ ಎಂಬುದಾಗಿ. ಇಲ್ಲ ಪ್ರಿಯರೇ, ನೀವು ಕೆಟ್ಟ ಸುದ್ದಿಗೆ ಭಯಪಡುವ ಅಗತ್ಯವಿಲ್ಲ. ಯಾವ ಕೇಡು ನಿಮ್ಮ ಗುಡಾರದ ಸಮೀಪಕ್ಕೂ ಬರುವುದಿಲ್ಲ. ಎಂಥ ಶ್ರೇಷ್ಠನಾದ ದೇವರು ಪ್ರಿಯರೇ. 8ನೇದಾಗಿ ನಾವು ನೋಡ್ತೇವೆ ಟೀಕೆಯ ಭಯ, ಕ್ರಿಟಿಸಿಸಮ್ನ ಭಯ. ಜನರು ನಮ್ಮನ್ನು ಟೀಕಿಸ್ತಾರೋ, ನಾವು ಹೇಗೆ ಇದ್ದೇವೆ ಎಂಬುದನ್ನು ಟೀಕಿಸ್ತಾರೋ, ಕೀಳರಿಮೆ, ನಮ್ಮ ನಿರ್ಧಾರಗಳನ್ನು ಟೀಕಿಸ್ತಾರೋ ಎನ್ನುವ ಭಯ. ನಾವು ನೋಡ್ತೇವೆ, ನಾವು ಜನರು ನಮ್ಮನ್ನು ಹೇಗೆ ನೋಡ್ತಾರೆ ಎಂಬ ಭಯ ಬೇಡ ಪ್ರಿಯರೇ. ಜನರು ನಮ್ಮ ಬಗ್ಗೆ ಏನು ಎನಿಸಿಕೊಳ್ತಾರೋ ಎಂಬ ಭಯ ಬೇಡ. ದೇವರು ನಮ್ಮನ್ನು ಹೇಗೆ ನೋಡ್ತಾರೆ, ದೇವರು ನಮ್ಮ ಬಗ್ಗೆ ಏನು ಆಲೋಚನೆ ಇಟ್ಟಿದ್ದಾರೆ, ಅದು ನಮಗೆ ಬಹಳ ಮುಖ್ಯ. ದೇವರು ನಮಗೇನು ಹೇಳ್ತಾರೆ, ನೀನು ನನಗೆ ಅಮೂಲ್ಯನು, ಮಾನ್ಯನು, ಪ್ರಿಯನು ಎಂಬುದಾಗಿ ಹೇಳ್ತಾರೆ. ದೇವರು ನಮ್ಮನ್ನು ಅದ್ಭುತವಾಗಿಯೂ ವಿಚಿತ್ರವಾಗಿಯೂ ನಿರ್ಮಿಸಿದ್ದಾರೆ. ಕೀರ್ತನೆ 139ನೇ ಅಧ್ಯಾಯದ 14ನೇ ವಚನ, ಅಲ್ಲಿ ವಾಕ್ಯ ಹೇಳ್ತದೆ, ನೀನು ನನ್ನನ್ನು ಅದ್ಭುತವಾಗಿಯೂ ವಿಚಿತ್ರವಾಗಿಯೂ ರಚಿಸಿದ್ರಿಂದ ನಿನ್ನನ್ನು ಕೊಂಡಾಡುತ್ತೇನೆ. ನಿನ್ನ ಕೃತ್ಯಗಳು ಆಶ್ಚರ್ಯವಾಗಿದೆ ಎಂದು ನನ್ನ ಹೃದಯವು ಚೆನ್ನಾಗಿ ಗ್ರಹಿಸಿಕೊಂಡಿದೆ ಎಂಬುದಾಗಿ. ಹೌದು ಪ್ರಿಯರೇ, ದೇವರು ನಮ್ಮನ್ನು ಅದ್ಭುತವಾಗಿಯೂ ವಿಚಿತ್ರವಾಗಿಯೂ ನಿರ್ಮಿಸಿದ್ದಾರೆ. ನಾವು ದೇವರ ಕರಕೆಲಸವಾಗಿದ್ದೇವೆ, ದೇವರ ಹಸ್ತದ ನಿರ್ಮಿಸಲ್ಪಟ್ಟಿದ್ದೇವೆ. ನಾವು ದೇವರ ಶ್ರೇಷ್ಠವಾದ ನಿರ್ಮಾಣ. ಹೌದು ಪ್ರಿಯರೇ, ದೇವರು ಹೇಳ್ತಾರೆ ಯೆಶಾಯ 43ನೇ ಅಧ್ಯಾಯದ 4ನೇ ವಚನದಲ್ಲಿ, ನೀನು ನಮಗೆ ಅಮೂಲ್ಯರು, ಮಾನ್ಯರು,
ಪ್ರಿಯರು ಎಂಬುದಾಗಿ. ಜನರು ನಿಮ್ಮ ಬಗ್ಗೆ ಏನು ಅನ್ನಿಸ್ತಾರೆ ಎಂಬುದರ ಬಗ್ಗೆ ನೀವು ಚಿಂತಿಸಬೇಡಿ, ಭಯಪಡಬೇಡಿ. ನಮ್ಮನ್ನು ಹಿಂದೆಯಿಂದ ಟೀಕಿಸ್ತಾರೋ ಎಂಬುದಾಗಿ ಭಯಪಡಬೇಡಿ. ದೇವರು ನಿಮ್ಮನ್ನು ಅಮೂಲ್ಯರು, ಮಾನ್ಯರು ಅಂತ ಹೇಳ್ತಾರೆ. ಅದು ದೇವರ ಆಲೋಚನೆ ನಿಮ್ಮ ಮೇಲೆ, ಅದರಲ್ಲಿ ಸಂತೋಷಿಸಿ. ನಾವು ಕೊನೆಯದಾಗಿ ನೋಡ್ತೇವೆ, ಜನರಿಗೆ ಸೋಲಿನ ಭಯ, ಫಿಯರ್ ಆಫ್ ಲೂಸಿಂಗ್, ಫಿಯರ್ ಆಫ್ ಲಾಸ್ ಆರ್ ಫಿಯರ್ ಆಫ್ ಲೂಸಿಂಗ್. ಸೋಲಿನ ಭಯ, ಏನನ್ನು ಮಾಡಲಿಕ್ಕೆ ಹೋಗುವುದಿಲ್ಲ, ನಾವು ಇದರಲ್ಲಿ ಸೋಲ್ತೇವೆ, ನಮಗೆ ಇದನ್ನು ಮಾಡಲಿಕ್ಕೆ ಆಗುವುದಿಲ್ಲ, ನಮ್ಮಿಂದ ಆಗುವುದಿಲ್ಲ ಎನ್ನುವ ಭಯ ಅನೇಕರನ್ನು ಕಾಡ್ತಾ ಇರ್ತದೆ. ಧರ್ಮೋಪದೇಶ ಕಾಂಡ 31ನೇ ಅಧ್ಯಾಯದ 8ನೇ ವಚನ. ಧೈರ್ಯದಿಂದಿರು, ಯೆಹೋವನು ತಾನೇ ನಿನ್ನ ಮುಂದುಗಡೆ ಹೋಗುವನು, ಆತನೇ ನಿನ್ನ ಸಂಗಡ ಇರುವನು, ನಿನ್ನನ್ನು ಅಪಜಯಕ್ಕೆ ಗುರಿಪಡಿಸುವುದೇ ಇಲ್ಲ, ಕೈ ಬಿಡುವುದಿಲ್ಲ, ಅಂಜಬೇಡ, ಧೈರ್ಯದಿಂದಿರು ಎಂದು ಹೇಳಿದನು. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಭಾಗದಲ್ಲಿ ನೋಡ್ತೇವೆ, ನೀನು ಧೈರ್ಯದಿಂದಿರು, ಅಂಜಬೇಡ, ದೇವರೇ ನಿನ್ನ ಮುಂದುಗಡೆ ಹೋಗ್ತಾರೆ, ನಿನ್ನನ್ನು ಅಪಜಯಕ್ಕೆ ಗುರಿ ಮಾಡುವುದೇ ಇಲ್ಲ, ನಿನಗೆ ಸೋಲಾಗುವುದೇ ಇಲ್ಲ. ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಎಲ್ಲ ವಿಷಯದಲ್ಲಿ ದೇವರು ಜಯವನ್ನು ಕೊಟ್ಟಿದ್ದಾರೆ ಪ್ರಿಯರೇ, ದೇವರು ಜಯವನ್ನು ಕೊಟ್ಟಿದ್ದಾರೆ. ಸೋಲಿನ ಭಯ ಬೇಡ, ದೇವರು ನಮ್ಮ ಸಂಗಡ ಇದ್ದಾರೆ, ದೇವರು ನಿಮ್ಮ ಜೊತೆಯಲ್ಲಿದ್ದಾರೆ, ದೇವರು ನಿಮ್ಮ ಮುಂದೆ ಚಲಿಸ್ತಾರೆ. ದೇವರು ನಿಮಗೆ ಹೋದಲ್ಲೆಲ್ಲ ಜಯವನ್ನು ಕೊಡ್ತಾರೆ. ನೀವು ಕಾಲಿಡುವ ಜಾಗೆಲ್ಲ ನಿಮಗೆ ಸ್ವಂತವಾಗ್ತದೆ. ದೇವರ ಮತ್ತು ಮನುಷ್ಯರ ದಯೆಗೆ ನೀವು ಪಾತ್ರರಾಗ್ತೀರಾ. ಇದು ದೇವರ ವಾಗ್ದಾನವಾಗಿದೆ ಪ್ರಿಯರೇ, ದೇವರ ವಾಗ್ದಾನ. ನಮಗೆ ಈ ಲೋಕದ ಯಾವ ಸಂಗತಿಗೆ ಭಯಪಡುವ ಅಗತ್ಯ ಇಲ್ಲ ಪ್ರಿಯರೇ, ಯಾವ ಸಂಗತಿಗೆ ಭಯಪಡುವ ಅಗತ್ಯ ಇಲ್ಲ. ನಮ್ಮಲ್ಲಿರುವ ಆತನು ಲೋಕದಲ್ಲಿರುವ ಆತನಿಗಿಂತ ದೊಡ್ಡವನು. ನಮಗೆ ಇಲ್ಲಿ ದೇವರ ಭಯ ಮಾತ್ರ ಇರಬೇಕು. ನಾವು ದೇವರಿಗೆ ಭಯಪಟ್ಟು ಜೀವಿಸಬೇಕು, ದೇವರ ಭಯದಲ್ಲಿ ಜೀವಿಸಬೇಕು. ಜ್ಞಾನೋಕ್ತಿ 14:26. ಯೆಹೋವನಿಗೆ ಭಯಪಡುವುದರಿಂದ ಕೇವಲ ನಿರ್ಭಯ, ಅವನ ಮಕ್ಕಳಿಗೆ ಆಶ್ರಯವಿದ್ದೇ ಇರುವುದು ಎಂಬುದಾಗಿ. ಹಲ್ಲೆಲೂಯಾ. ಸೊ ಯೆಹೋವನಿಗೆ ಭಯಪಡುವುದರಿಂದ ಕೇವಲ ನಿರ್ಭಯ ಅಂದರೆ ಯಾರು ದೇವರಿಗೆ ಭಯಪಡ್ತಾರೋ ಅವರು ಈ ಲೋಕದ ಯಾವ ಸಂಗತಿಗೆ ಭಯಪಡುವ ಅಗತ್ಯ ಇಲ್ಲ. ದೇವರು ಅವರು ಈ ಲೋಕದ ಯಾವ ಸಂಗತಿಗೂ ಭಯಪಡದಾಗೆ ಮಾಡ್ತಾರೆ. ಆದರೆ ಯಾವನು ದೇವರಿಗೆ ಭಯಪಡುವುದಿಲ್ಲವೋ ಅವನು ಲೋಕದ ಎಲ್ಲ ಸಂಗತಿಗೆ ಭಯಪಡುವ ಹಾಗೆ ಆಗ್ತದೆ. ಹಲ್ಲೆಲೂಯಾ. ನಿಮ್ಮ ನಿರೀಕ್ಷೆ, ನಿಮ್ಮ ನಂಬಿಕೆ ಪರಾತ್ಪರನಾದ ದೇವರ ಮೇಲೆ ಇರಲಿ. ಆತನ ಮೇಲೆ ಭಯಭಕ್ತಿಯನ್ನಿಟ್ಟು ಆತನ ಹೆಜ್ಜೆ ಜಾಡಿನಲ್ಲಿ ಹಿಂಬಾಲಿಸಿ. ಆಗ ಈ ಲೋಕದ ಯಾವ ಭಯ ನಿಮ್ಮನ್ನು ಮುತ್ತಿಕೊಳ್ಳುವುದಿಲ್ಲ, ನಿಮ್ಮನ್ನು ಆವರಿಸಿಕೊಳ್ಳುವುದಿಲ್ಲ. ನಿಮ್ಮ ಮನಸ್ಸು ದೇವರಲ್ಲಿ ಭರವಸೆವಿಟ್ಟು ನಿಶ್ಚಿಂತವಾಗಿರ್ತದೆ. ಪರಾತ್ಪರನ್ನು ನಿವಾಸ ಸ್ಥಾನ ಮಾಡಿಕೊಂಡಿದೆಯಲ್ಲ, ಯಾವ ಕೇಡು ನಿನ್ನ ಗುಡಾರ ಸಮೀಪಕ್ಕೂ ಬರುವುದಿಲ್ಲ, ನಾಶನ ನಿನ್ನ ಕಡೆಗೆ ಬರುವುದಿಲ್ಲ. ನೀನು ದೇವರ ಹಸ್ತದಲ್ಲಿ ಸುರಕ್ಷಿತವಾಗಿರುತ್ತೀಯ. ಹೌದು ಪ್ರಿಯರೇ, ಇವತ್ತಿನ ಸಂದೇಶ ನಾವು ಕೇಳಿದ್ದೇವೆ, ಭಯಪಡಬೇಡಿ, ಫಿಯರ್ ನಾಟ್. ಅನೇಕ ವಿಷಯಗಳನ್ನು ನಾವು ಧ್ಯಾನಿಸಿದ್ದೇವೆ. ಯಾವುದೇ ಸಂಗತಿಗೆ ಭಯಪಡುವ ಅಗತ್ಯ ಇಲ್ಲ ಪ್ರಿಯರೇ. ದೇವರು ನಿಮ್ಮ ಜೊತೆಯಲ್ಲಿದ್ದಾರೆ, ದೇವರು ನಿಮ್ಮ ಸಂಗಡ ಇದ್ದಾರೆ, ದೇವರು ನಿಮ್ಮ ಮುಂದೆ ಚಲಿಸ್ತಾರೆ. ನಾವು ಪ್ರಾರ್ಥನೆ ಮಾಡುವ. ಪ್ರೀತಿಯ ಪರಲೋಕದ ತಂದೆ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮ ಆಸ್ಥಾನಕ್ಕೆ ಬಂದೇವಪ್ಪ. ತಂದೆ, ಈ ಒಳ್ಳೆಯ ಸಮಯದಲ್ಲಿ ನೀವು ನಮ್ಮೊಂದಿಗೆ ಮಾತನಾಡಿದಿರಿ, ಅದಕ್ಕಾಗಿ ಸ್ತೋತ್ರ. ನಿಮ್ಮ ಜೀವವುಳ್ಳ ವಾಕ್ಯಗಳಿಗಾಗಿ ಸ್ತೋತ್ರ. ಭಯಪಡಬೇಡಿ ಎಂಬುದಾಗಿ ಹೇಳಿದ್ದೀರಿ ಅಪ್ಪ ಸ್ವಾಮಿ. ಹೌದು, ನೀವೇ ನಮ್ಮ ಜೊತೆಯಲ್ಲಿದ್ದೀರಿ ಸ್ವಾಮಿ. ನೀವು ನಮ್ಮ ಸಂಗಡ ಇದ್ದೀರಿ, ನಮ್ಮ ಒಳಗೆ ವಾಸ ಮಾಡ್ತಿದ್ದೀರಿ, ನಮ್ಮ ಮುಂದೆ ಚಲಿಸ್ತೀರಿ. ಅದಕ್ಕಾಗಿ ಸ್ತೋತ್ರಪ್ಪ. ಈ ಸಂದೇಶವನ್ನು ಕೇಳಿದ ಪ್ರತಿಯೊಬ್ಬರ ಜೀವಿತದಲ್ಲಿ ನಿಮ್ಮ ವಾಕ್ಯಗಳು ಬಲವಾಗಿ ಕಾರ್ಯ ಮಾಡಲಿ ಸ್ವಾಮಿ. ಜನರಲ್ಲಿ ಕಾರ್ಯ ಮಾಡುವಂಥ ಎಲ್ಲ ಭಯದ ಆತ್ಮ ಯೇಸು ಕ್ರಿಸ್ತನ ನಾಮದಲ್ಲಿ ತೊಲಗಿ ಹೋಗಲಿ, ಅವರಿಗೆ ಬಿಡುಗಡೆ ಉಂಟಾಗಲಿ ಸ್ವಾಮಿ. ಹಾಲೆಲೂಯಾ. ಅಪ್ಪ, ಪವಿತ್ರ ಆತ್ಮನ ಧೈರ್ಯದ ಆತ್ಮನೆ ಅವರನ್ನು ಅಭಿಷೇಕಿಸಿ ಸ್ವಾಮಿ. ಹಾಲೆಲೂಯಾ. ಬಲ ಶಿಕ್ಷಣದ ಆತ್ಮನೆ ಅವರನ್ನು ಅಭಿಷೇಕಿಸಿ ಸ್ವಾಮಿ. ಹೊಸ ಚೈತನ್ಯ, ಹೊಸ ಬಲದಿಂದ, ಹೊಸ ಧೈರ್ಯದಿಂದ ತುಂಬಿಸಿ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ನಿಮ್ಮ ನಾಮ ಮಹಿಮೆ ಹೊಂದಲಿ ರಾಜ್ಯ. ಥ್ಯಾಂಕ್ ಯು ಲಾರ್ಡ್. ನೀವು ನಿಮ್ಮ ಜನರನ್ನು ಮುಟ್ಟಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಬಂದಿದ್ದೇನೆ ತಂದೆ, ಆಮೆನ್. ಪ್ರಿಯರೇ, ಈ ವಾಕ್ಯ ಭಾಗ ನಿಮ್ಮ ಜೀವಿತಕ್ಕೆ ಆಶೀರ್ವಾದದಾಯಕವಾಗಿದ್ದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಮೆಸೇಜನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಂದೇಶವನ್ನು ಬೇರೆಯವರಿಗೆ ಹಂಚಿಕೊಳ್ಳಿ. ಅವರ ಜೀವಿತವನ್ನು ಆಶೀರ್ವದಿಸಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.